ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಾರ್ಮೂಜಲ್ಲಿ ಪರಿಸ್ಥಿತಿ ಸುಧಾರಿಸಿಲ್ಲ. ಅಲ್ಲಿ IRGC ಸಮುದ್ರ ಮಾರ್ಗವನ್ನು ಸಂಪೂರ್ಣವಾಗಿ ಮುಚ್ಚಿದೆ. ಅವರು ತಮ್ಮ ವಿದೇಶಾಂಗ ಸಚಿವನನ್ನು ಕೂಡ ಮೂರ್ಖ ಅಂತ ಬಹಿರಂಗವಾಗಿ ಕರೀತಾ ಇದ್ದಾರೆ. ಇನ್ನು ಅಮೆರಿಕದ ಕದನ ವಿರಾಮ ಬುಧವಾರಕ್ಕೆ ಅಂತ್ಯಗೊಳ್ಳಬೇಕು. ಆ ನಡುವೆ ಎರಡನೇ ಸುತ್ತಿನ ಮಾತುಕತೆಗೆ ಇಸ್ಲಾಮಾಬಾದ್ ಸಿದ್ಧ ಆಗಿದೆ. ಅಮೆರಿಕದ ನಿಯೋಗ ಇಸ್ಲಾಮಾಬಾದ್ಗೆ ಹೋಗ್ತಾ ಇರೋದನ್ನು ಟ್ರಂಪ್ ಖಚಿತಪಡಿಸಿದ್ದಾರೆ. ಹಾಗೆ ಇಸ್ಲಾಮಾಬಾದ್ ಹಾಗೂ ರಾವಲ್ಪಿಂಡಿಗಳಲ್ಲಿ ಪಾಕಿಸ್ತಾನ ಕಟ್ಟೆಚ್ಚರಗಳನ್ನು ಕೈಗೊಂಡಿದೆ. ಇಸ್ಲಾಮಾಬಾದ್ ಶಾಲಾ ಕಚೇರಿಗಳಿಗೆ ರಜೆ ಕೊಟ್ಟಿದೆ. ಕಳೆದ ಬಾರಿ ಮಾಡಿದ ಹಾಗೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಲಾಕ್ಡೌನ್ ಅನ್ನು ಕೂಡ ಮಾಡಿದ್ದಾರೆ. ಆದರೆ ಕಡೆಯ ಕ್ಷಣದಲ್ಲಿ ಇರಾನ್ ಮಾತುಕತೆಗಳಿಗೆ ನಾವು ಬರುವುದಿಲ್ಲ ಅಂತ ಹೇಳಿದೆ. ಅವರು ಹಾಗೆ ಹೇಳಿದ ಅರ್ಧ ಗಂಟೆಯಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ ಮಾತುಕತೆಗಳಿಗೆ ಬರ್ತಾ ಇದೆ ಅನ್ನೋ ಥರ ಟ್ವೀಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಕಡೆಯ ಕ್ಷಣದಲ್ಲಿ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಅವರು ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಖಚಿತವಾಗಿಲ್ಲ. ಇನ್ನು ಬಂದರೂ ಕೂಡ ಇರಾನ್ನ ರಾಜಕೀಯ ನಾಯಕತ್ವದ ಜೊತೆ ಮಾತುಕತೆಗಳನ್ನು ನಡೆಸೋದ್ರಿಂದ ಅಲ್ಲಿ ಏನಾದರೂ ಪ್ರಯೋಜನ ಆಗುತ್ತಾ? ಇದೆಲ್ಲದರ ನಡುವೆ ಅಮೆರಿಕ ತೌಸ್ಕಾ ಅನ್ನೋ ಇರಾನಿನ ಟ್ಯಾಂಕರ್ ಒಂದನ್ನು ಕ್ಯಾಪ್ಚರ್ ಮಾಡಿಕೊಂಡಿದೆ. ಹಾರ್ಮುಜನ್ನು ದಾಟಿ ಗಲ್ಫ್ ಆಫ್ ಒಮನ್ ಕಡೆಗೆ ಬರ್ತಾ ಇದ್ದ ಟ್ಯಾಂಕರ್ಗೆ ಅಮೆರಿಕದ ಪಡೆಗಳು ಎಚ್ಚರಿಕೆಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಂತರವೂ ಆ ಟ್ಯಾಂಕರ್ ಮುಂದುವರಿತಾ ಹೋಯಿತು. ಆ ಸಂದರ್ಭದಲ್ಲಿ ಅಮೆರಿಕ ಅದರ ಮೇಲೆ ವಾರ್ನಿಂಗ್ ಶಾಟ್ಸ್ ಅನ್ನು ಫೈರ್ ಮಾಡ್ತು ಮತ್ತು ಆ ಟ್ಯಾಂಕರ್ನ ಇಂಜಿನ್ಗೆ ಘಾಸಿ ಉಂಟು ಮಾಡಿ ಅದನ್ನು ಅಮೆರಿಕ ಕ್ಯಾಪ್ಚರ್ ಮಾಡಿಕೊಂಡಿದೆ ಅಂತ ಸೆಂಟ್ಕಾಮ್ ಹೇಳಿದೆ ಮತ್ತು ಈ ಬಗ್ಗೆ ಟ್ರಂಪ್ ಕೂಡ ಟ್ವೀಟ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಈ ಸಂಧಾನದ ಪ್ರಮುಖ ಪಾತ್ರಧಾರಿ ಆಸಿಮ್ ಮುನೀರ್ ಬಗ್ಗೆ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಬೇರೆಯದ್ದೇ ಎಚ್ಚರಿಕೆಯನ್ನು ಕೊಡ್ತಾ ಇವೆ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ಆಸಿಮ್ ಮುನೀರ್ ಇರಾನ್ ಪ್ರವಾಸ ಮುಗಿಸಿ ಪಾಕಿಸ್ತಾನಕ್ಕೆ ಹಿಂತಿರುಗಿರೋ ಬೆನ್ನಲ್ಲೇ ಅಲ್ಲಿ ಎರಡನೇ ಸುತ್ತಿನ ಮಾತುಕತೆಗಳಿಗೆ ಇಸ್ಲಾಮಾಬಾದ್ ಮತ್ತೆ ಸಿದ್ಧ ಆಗ್ತಾ ಇದೆ. ಆ ಮಾತುಕತೆಗಳಿಗೆ ಅಗತ್ಯ ಬಿದ್ದರೆ ನಾನೇ ಹೋಗ್ತೀನಿ ಅಂತ ಟ್ರಂಪ್ ಹೇಳಿದರು. ಅಕಸ್ಮಾತ್ ಟ್ರಂಪ್ ಇಸ್ಲಾಮಾಬಾದ್ಗೆ ಪ್ರವಾಸ ಕೈಗೊಂಡ್ರೆ 20 ವರ್ಷಗಳಲ್ಲಿ ಅಮೆರಿಕದ ಅಧ್ಯಕ್ಷರ ಮೊದಲ ಪಾಕಿಸ್ತಾನದ ಭೇಟಿ ಅಂತ ಅದು ಕರೆಸ್ಕೊಳ್ಳುತ್ತೆ. ಆದರೆ ಸದ್ಯಕ್ಕೆ ವೈಟ್ ಹೌಸ್ ಪ್ರಕಟಣೆಯ ಪ್ರಕಾರ ಟ್ರಂಪ್ ಪಾಕಿಸ್ತಾನಕ್ಕೆ ಹೋಗ್ತಿಲ್ಲ. ಬದಲಿಗೆ ಕಳೆದ ಬಾರಿ ಹೋದ ನಿಯೋಗನೇ ಈ ಬಾರಿ ಕೂಡ ಇಸ್ಲಾಮಾಬಾದ್ನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದೆ. ಇನ್ನು ಇರಾನ್ ಗಲ್ಫ್ ಆಫ್ ಒಮನ್ನಲ್ಲಿ ಅಮೆರಿಕ ಮಾಡಿರೋ ಬ್ಲಾಕೇಡನ್ನು ಕದನ ವಿರಾಮದ ಉಲ್ಲಂಘನೆ ಅಂತ ಕರೆದ್ರೆ, ಶನಿವಾರ ಹಾರ್ಮೂಜಲ್ಲಿ ವಾಣಿಜ್ಯ ಹಡಗುಗಳು ಹಾಗೂ ಫ್ರೆಂಚ್ ಮತ್ತು ಬ್ರಿಟಿಷ್ ಹಡಗುಗಳ ವಿರುದ್ಧ IRGC ಗುಂಡು ಹಾರಿಸಿರೋದನ್ನು ಟ್ರಂಪ್ ಕದನ ವಿರಾಮ ಉಲ್ಲಂಘನೆ ಅಂತ ಕರೆದಿದ್ದಾರೆ. ಹಾರ್ಮೂಜಲ್ಲಿ ಭಾರತದ ಹಡಗುಗಳ ಸಂಚಾರಕ್ಕೆ ಇರಾನ್ ಮುಕ್ತ ಅವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ಭಾರತದ 3 ಹಡಗುಗಳು ಹಾರ್ಮೂಜ್ ಸಮೀಪ ಬಂದ ಕೂಡಲೇ IRGC ಆ ಹಡಗುಗಳ ಮೇಲೆ ಗುಂಡು ಹಾರಿಸಿದೆ. ನಮಗೆ ಅನುಮತಿ ಇದೆ, ನಿಮ್ಮ ಪಟ್ಟೀಲಿ ನಮ್ಮ ಹಡಗಿನ ಹೆಸರು 2ನೇಯದ್ದು ಅಂತ ಭಾರತದ ಹಡಗು ಇರಾನ್ನ IRGCಗೆ ಹೇಳುತ್ತೆ. ಇಷ್ಟಾದರೂ ಅವರು ಹಿಂದಕ್ಕೆ ಹೋಗೋದಕ್ಕೆ ತಿಳಿಸ್ತಾರೆ. ಭಾರತದ ಒಟ್ಟು 3 ಹಡಗುಗಳು ಹಾರ್ಮೂಜ್ನಿಂದ ಹಿಂದಕ್ಕೆ ಸರಿಯತ್ವೆ. This is motoring of Sanmar Herald. You gave me clearance to go. My name second on your list. You gave me clearance to go. You are fighting now. Let me turn back. ಅಲ್ಲಿ ಅಪ್ರಚೋದಿತವಾಗಿ ಭಾರತದ ತೈಲ ಹಡಗುಗಳ ಮೇಲೆ ನಡೆದಿರೋ ಗುಂಡಿನ ದಾಳಿ ಭಾರತದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಭಾರತ ಇರಾನಿನ ರಾಯಭಾರಿಯನ್ನು ಕರೆಸಿಕೊಂಡು ತನ್ನ ಸಿಟ್ಟು ಅಸಹನೆಯನ್ನು ಹೊರಹಾಕಿರೋದು ಮಾತ್ರ ಅಲ್ಲ, ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳುಹಿಸಿದೆ. ಆದರೆ ಆ ರಾಯಭಾರಿ ಏನು ಮಾಡ್ತಾನೆ, ಭಾರತದ ಅಸಮಾಧಾನ ಆಕ್ರೋಶವನ್ನು ಅಲ್ಲಿನ ತನ್ನ ಬಾಸುಗಳಿಗೆ ತಿಳಿಸೋದು ಬಿಟ್ಟು ಆತ ಮಾಡೋದಕ್ಕೆ ಸಾಧ್ಯವಾಗೋದಿನ್ನೇನೂ ಇಲ್ಲ. ಇನ್ನು ಅಲ್ಲಿ ಯಾರಿಗೆ ಅಂತ ತಿಳಿಸ್ತಾನೆ? ವಿದೇಶಾಂಗ ಇಲಾಖೆಗೆ ತಿಳಿಸಬೇಕು. ಅಂದರೆ ಅರಾಕ್ಚಿಗೆ. ಇರಾನಿನ IRGC ತನ್ನ ವಿದೇಶಾಂಗ ಸಚಿವ ಅರಾಕ್ಚಿಯ ಬಗ್ಗೆ ಏನು ಹೇಳ್ತಾ ಇದೆ ಅನ್ನೋದನ್ನು ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. We will open it by the order of our leader Imam Khamenei, not by the tweets of some idiots. ಮೊನ್ನೆ ಹಾರ್ಮೂಜನ್ನ ವ್ಯಾಪಾರಿ ಹಡಗುಗಳಿಗೆ ತೆರೆಯಲಾಗಿದೆ ಅಂತ ಅರಾಕ್ಚಿ ಮಾಡಿದ ಟ್ವೀಟ್ಗೆ IRGCಯ ನೌಕಾಪಡೆಯ ಅಧಿಕಾರಿಗಳು ಕೊಡ್ತಾ ಇರೋ ಉತ್ತರ ಇದು. ಇಲ್ಲಿ ನಾವು ಇಮಾಮ್ ಖಮೇನಿಯ ಆದೇಶವನ್ನು ಪಾಲಿಸ್ತೀವಿ ಹೊರತು ಯಾವನೋ ಮೂರ್ಖನ ಟ್ವೀಟನ್ನು ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಮೂರ್ಖನಿಗೆ ಈಗ ಭಾರತದ ವಿದೇಶಾಂಗ ಇಲಾಖೆಯ ಅಸಮಾಧಾನವನ್ನು ಭಾರತದಲ್ಲಿನ ಇರಾನ್ನ ರಾಯಭಾರಿ ತಲುಪಿಸಬೇಕು. ಅದನ್ನು ಕೇಳಿ ಆತ ಆದರೂ ಏನು ಮಾಡ್ತಾನೆ? ಗೆಳೆಯರೆ, ಇದು ಬರೀ ಭಾರತದ ವಿಷಯದಲ್ಲಿ ಮಾತ್ರ ಅಲ್ಲ, ಈಗ ಅಮೆರಿಕ ಮಾಡ್ತಾ ಇರೋ ಮಾತುಕತೆಯ ವಿಷಯದಲ್ಲಿ ಕೂಡ ಆಗ್ತಾ ಇರೋದಿದೇನೆ. ಪಾಕಿಸ್ತಾನದಲ್ಲಿ ಮೊದಲ ಸುತ್ತಿನ ಮಾತುಕತೆಯ ನಂತರ ಈಗ ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ನಿಂದ ಪ್ರತಿನಿಧಿಗಳು ಅಂತ ಯಾರು ಬರ್ತಾರೆ, ಅವರು ಅದೇ ಅರಾಕ್ಚಿ, ಅದೇ ಗಲಿಬಾಫ್ ಹಾಗೂ ಇನ್ನಿತರ ರಾಜಕೀಯ ಆಡಳಿತದ ಮುಖಂಡರೇ ಆಗಿರ್ತಾರೆ. ಅವರು ಅಮೆರಿಕದ ನಿಯೋಗದ ಜೊತೆ ಮಾತಾಡ್ತಾರೆ. ಆದರೆ ಅವರಿಗೆ ಅಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವ ಶಕ್ತಿ ಇಲ್ಲ. ನಿರ್ಧಾರ ತಗೋಬೇಕಾಗಿರೋದು IRGCಯ ಪ್ರತಿನಿಧಿಗಳು ಯಾರು ಮಾತುಕತೆಗೆ ಬರೋದಿಲ್ಲ. ಇರಾನಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಅಲ್ಲಿ ಖಮೇನಿ ಬದುಕಿದ್ದಾಗ ಸರ್ವೋಚ್ಚ ನಾಯಕ ಖಮೇನಿ
ಖಮೇನಿ, ಆತನ ಕೆಳಗೆ 2ನೇ ಹಂತಕ್ಕೆ IRGC ಹಾಗೂ ಚುನಾಯಿತ ಅಧ್ಯಕ್ಷನ ಸರ್ಕಾರ ಇರ್ತಾ ಇತ್ತು. ಅವೆರಡರ ಅಧಿಕಾರ ಹಾಗೂ ಕೇಡರ ಸರಿಸಮಾನ ಅಂತ ಅನಿಸಿದ್ರೂ ಕೂಡ ಸರ್ವೋಚ್ಚ ನಾಯಕ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದದ್ದು IRGCಗೆ. ಇನ್ನು ಈ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ಗೆ ಆದೇಶ ಕೊಡುವ ಅಧಿಕಾರ ಇದ್ದದ್ದು ಸರ್ವೋಚ್ಚ ನಾಯಕನಿಗೆ ಮಾತ್ರ. ಈಗ ಅಲಿ ಖಮೇನಿ ಇಲ್ಲ, ಹೊಸ ಸರ್ವೋಚ್ಚ ನಾಯಕ ಮುಸ್ತಬಾ ಅಂತ ಘೋಷಣೆ ಮಾಡಿದ್ದಾರೆ. ಆತ ಇದಾನ ಅಥವಾ ಸತ್ತವನನ್ನೇ ಸರ್ವೋಚ್ಚ ನಾಯಕನನ್ನಾಗಿ ಮಾಡಿ IRGC ಆಡಳಿತವನ್ನು ತನ್ನ ಕೈಗೆ ತಗೊಂಡಿದೆಯಾ ಗೊತ್ತಿಲ್ಲ. ಯಾಕೆಂದರೆ ಫೆಬ್ರವರಿ 28 ನಂತರ ಮುಸ್ತಬಾನನ್ನು ಯಾರೂ ನೋಡಿದವರಿಲ್ಲ. ಆತನ ಒಂದೇ ಒಂದು ಫೋಟೋ ಕೂಡ ಹೊರಗೆ ಬಂದಿಲ್ಲ. ಹೀಗಾಗಿ ಆತ ಬದುಕಿದ್ದಾನೆ ಅಂತ ನಂಬುವುದಕ್ಕೆ ಕಾರಣಗಳಿಲ್ಲ. ಸೊ IRGCಗೆ ಆದೇಶಗಳನ್ನು ಕೊಡೋರು ಯಾರೂ ಇಲ್ಲ. ಇನ್ನು ಅದು ಕೂಡ ಸೆಂಟ್ರಲ್ ಫೋರ್ಸ್ ಆಗಿ ಉಳ್ಕೊಂಡಿಲ್ಲ. ಮೊಸಾಯಿಕ್ ಡಾಕ್ಟ್ರೇನ್ ಅವರದ್ದು ಸರ್ವೋಚ್ಚ ನಾಯಕ ಇಲ್ಲದೇ ಇದ್ದರೆ ಅಥವಾ ಆತ ಸಾವಿಗೀಡಾದ ಸಂದರ್ಭದಲ್ಲಿ IRGCಯ ನಾನಾ ಪಡೆಗಳು ತಮ್ಮದೇ ಆದ ನಿರ್ಧಾರಗಳನ್ನು ತಗೊಳ್ಳೋ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಬಿಡುತ್ತವೆ. ಅದು ಮೋಸ್ಟ್ ಡೇಂಜರಸ್ ವ್ಯವಸ್ಥೆ. ಅರಾಜಕತೆ ಅನ್ನೋದಕ್ಕಿಂತ ಬಹುರಾಜಕತೆಯಲ್ಲಿ ಮನೆ ಮಾಡಿಕೊಳ್ಳುತ್ತೆ. ಯಾರಿಗವರೇ ಲೀಡರುಗಳು, ಯಾರ ನಿರ್ಧಾರ ಅವರದ್ದು. ಇಂಥ ಸಂದರ್ಭದಲ್ಲಿ ರಾಜಕೀಯ ಆಡಳಿತ ಏನಿದೆ ಅದರ ಮಾತುಗಳಿಗೆ ಕಿಮ್ಮತ್ತಿರುವುದಿಲ್ಲ. ಈಗ ಇರಾನ್ನಲ್ಲಿ ಆಗ್ತಾ ಇರೋದು ಅದೇನೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿ ಒಂದು 10 ದಿನಗಳ ಕದನ ವಿರಾಮ ಆದ ನಂತರ ಅದಕ್ಕೆ ಪ್ರತಿಯಾಗಿ ಅರಾಕ್ಚಿ ಹಾರ್ಮೋಸ್ ಓಪನ್ ಆಗಿದೆ ಅಂತ ಟ್ವೀಟ್ ಮಾಡ್ತಾರೆ. ಅಲ್ಲಿವರೆಗೆ ಕೂಡ ಹಾರ್ಮೋಸ್ ಓಪನ್ನೇ ಆಗಿತ್ತು, ಆದರೆ ಅನುಮತಿ ತಗೊಂಡು ಹೋಗಬೇಕಿತ್ತು. ಅದನ್ನೇ ಅರಾಕ್ಚಿ ಇನ್ನೊಮ್ಮೆ ಹೇಳಿತ್ತು. ಆತ ಅನುಮತಿ ಇಲ್ಲದೆ ಯಾರು ಬೇಕಾದರೂ ಹೋಗಬಹುದು, ನಾವು ಅಲ್ಲಿಂದ ಹಿಂದಕ್ಕೆ ಸರ್ಕೊಂಡು ಬಿಟ್ಟಿದ್ದೀವಿ, ನಮ್ಮ ಸೇನೆಯನ್ನು ವಾಪಸ್ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅಂತೇನು ಹೇಳಿರಲಿಲ್ಲ. ಆದರೆ ಹಾಗೆ ಹೇಳೋ ಮೊದಲು IRGCಯ ಮುಖ್ಯಸ್ಥ ಅಹ್ಮದ್ ವಹೀದಿಯ ಅನುಮತಿಯನ್ನು ಈ ಅರಾಕ್ಚಿ ಪಡ್ಕೊಂಡಿರಲಿಲ್ಲ. ಹೀಗಾಗಿ ಹಾರ್ಮೋಸಲ್ಲಿ ಎಲ್ಲ ಸಂಚಾರವನ್ನು ಈಗ IRGC ಬಂದ್ ಮಾಡಿದೆ. ಇದು ಇರಾನಿನ ಒಳ ಜಗಳದ ಪರಿಸ್ಥಿತಿ. ಇನ್ನು ಇದೇ ಸಂದರ್ಭದಲ್ಲಿ ಟ್ರಂಪ್ IRGCಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಹಾರ್ಮೋಸನ್ನು ಅವರು ಬಂದ್ ಮಾಡಬೇಕಾದ ಅಗತ್ಯನೇ ಇರಲಿಲ್ಲ, ನಾವೇ ಗಲ್ಫ್ ಆಫ್ ಓಮನ್ನಲ್ಲಿ ಬ್ಲಾಕೇಡನ್ನು ಮಾಡಿದ್ವಿ, ಈಗ ನಮಗೇನು ಕೆಲಸ ಇಲ್ಲದ ಹಾಗೆ IRGC ಮಾಡಿದೆ, ಇದರಿಂದ ಅವರಿಗೆ ಪ್ರತಿನಿತ್ಯ $500 ಮಿಲಿಯನ್ ನಷ್ಟ ಉಂಟಾಗ್ತಾ ಇದೆ, ತುಂಬ ಒಳ್ಳೆಯದು. ಈಗ ತೈಲ ಗ್ಯಾಸ್ಗಾಗಿ ನಾನಾ ದೇಶಗಳು ಅಮೆರಿಕಾದ ಕಡೆಗೆ ಬರ್ತಾ ಇವೆ, ನಾವು ಭರಪೂರ ವ್ಯಾಪಾರ ಮಾಡ್ಕೊಳ್ತಾ ಇದ್ದೀವಿ, ಇದನ್ನು ಮಾಡಿಕೊಟ್ಟಿದ್ದು IRGC ಅಂತ ಒಂಥರ ವ್ಯಂಗ್ಯವಾಗಿ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಅವರಿಗೆ ಒಳ್ಳೆ ಆಫರನ್ನೇ ಕೊಟ್ಟಿದ್ದೀವಿ, ಅದನ್ನು ಅವರು ಒಪ್ಪದೇ ಇದ್ದರೆ ಅವರ ವಿದ್ಯುತ್ ಸ್ಥಾವರಗಳು ಎಲ್ಲ ಬ್ರಿಡ್ಜ್ಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಯಥಾ ಪ್ರಕಾರ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ನೋ ಮೋರ್ ನೈಸ್ ಗೈ ಅಂತ ಕೂಡ ಅವರು ಹೇಳಿದ್ದಾರೆ. ಆದರೆ IRGC ಅನ್ನೋ ತಲೆ ಇಲ್ಲದ ಕೇವಲ ಭುಜಬಲವನ್ನು ಮಾತ್ರ ನಂಬಿಕೊಂಡ ಪಡೆಗಳು ಇಂಥ ಎಚ್ಚರಿಕೆಗಳಿಗೆ ಬಗ್ಗೋದಿಲ್ಲ. ಅಲ್ಲಿ ದಾಳಿಯ ಅಗತ್ಯ ಇರುತ್ತೆ, ಅದು ಇಸ್ರೇಲ್ಗೆ ಗೊತ್ತಿದೆ. ಸದ್ಯಕ್ಕೆ ಅಮೆರಿಕಾದ ಮಾತುಗಳನ್ನು ಇಸ್ರೇಲ್ ಕೇಳ್ತಾ ಇದೆ. ಆದರೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ನಮ್ಮ ಮೇಲೆ ಸರ್ಪ್ರೈಸ್ ದಾಳಿಗಳನ್ನು ಮಾಡುತ್ತವೆ ಅಂತ ಇರಾನ್ ಕೂಡ ಕಾಯ್ತಾ ಇದೆ. ಈ ಮಾತುಕತೆಗಳು ವಿಫಲವಾದ ಬೆನ್ನಲ್ಲೇ ಇಸ್ರೇಲ್ ಇರಾನ್ ಮೇಲೆ ದಾಳಿಗೆ ಇಳಿದು ಬಿಟ್ರೆ ಆಶ್ಚರ್ಯ ಪಡಬೇಕಿಲ್ಲ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲನ್ನು ಮಾಡಿದ್ದೀರಿ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರೂ ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ಏಪ್ರಿಲ್ 24, 25 ಮತ್ತು 26ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಹಾರ್ಮೋಸಲ್ಲಿ ಸಂಚರಿಸುವ ಹಡಗುಗಳು IRGCಯ ಅನುಮತಿಯನ್ನು ತಗೊಳ್ಳೋದ್ರ ಜೊತೆಗೆ ಅಲ್ಲಿ ಟೋಲ್ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕು ಅಂತ IRGC ಅಪ್ಪಣೆಯನ್ನು ಕೊಡಿಸ್ತಾ ಇದೆ. ಇನ್ನು ಆಸಿಮ್ ಮುನೀರ್ ಹಾಗೂ ಪಾಕಿಸ್ತಾನ. ಗೆಳೆಯರೆ, ಆಸಿಮ್ ಮುನೀರ್ ಈಗ ತುಂಬ ಚರ್ಚೆಯಲ್ಲಿರೋ ಮನುಷ್ಯ. ಮೊನ್ನೆ ಆತ ಇರಾನ್ಗೆ ಹೋಗಿ ಅಲ್ಲಿನ ಅರಾಕ್ಚಿ ಹಾಗೂ ಡಾಕ್ಟರ್ ಪೆಜೆಶ್ಕಿಯಾನ್ ಇಬ್ಬರನ್ನು ಭೇಟಿ ಮಾಡಿ ಅಮೆರಿಕ ಜೊತೆ ಮಾತುಕತೆಗೆ ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ದಾನೆ. ಆದರೆ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಈ ಮುನೀರ್ ಅಮೆರಿಕದ ಪಾಲಿಗೆ ಅತ್ಯಂತ ಅಪಾಯಕಾರಿ ವ್ಯಕ್ತಿಯಾಗ್ತಾನೆ ಅಂತ ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇವೆ.
ಅಮೆರಿಕದ ಫೌಂಡೇಶನ್ ಫಾರ್ ಡಿಫೆನ್ಸ್ ಡೆಮೋಕ್ರಸಿಸ್ನ ಸೀನಿಯರ್ ಫೆಲೋ ಹಾಗೂ ಅಮೆರಿಕದ ಮಿಲಿಟರಿ ಮತ್ತು ರಕ್ಷಣಾ ವಿಶ್ಲೇಷಕ ಮಾಜಿ ಯೋಧ ಬಿಲ್ ರೋಗಿಯೋ ಪಾಕಿಸ್ತಾನವನ್ನು ಅಮೆರಿಕದ ಅಧ್ಯಕ್ಷರು ನಂಬುತ್ತಾ ಇರೋ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಆಸಿಮ್ ಮುನೀರ್ ಮತ್ತು IRGC ನಡುವಿನ ಸಂಬಂಧಗಳು ಅಮೆರಿಕಾಗೆ ರೆಡ್ ಫ್ಲ್ಯಾಗ್ ಆಗುತ್ತವೆ, ಅಂದರೆ ಡೇಂಜರಸ್ ಅನ್ನಿಸ್ಕೊಳ್ಳುತ್ತವೆ ಅಂತ ಬಿಲ್ ರೋಗಿಯೋ ತಿಳಿಸಿದ್ದಾರೆ. ಹಾಗೆ ಅಮೆರಿಕದ ಫಾಕ್ಸ್ ನ್ಯೂಸ್ ಕೂಡ ಆಸಿಮ್ ಮುನೀರ್ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನದ ನಿವೃತ್ತ ಸೇನಾಧಿಕಾರಿ ಜನರಲ್ ಅಹ್ಮದ್ ಸಯೀದ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಹಾಗೂ ಇರಾನ್ ನಡುವಿನ ಸಂಬಂಧಗಳನ್ನು ಫಾಕ್ಸ್ ನ್ಯೂಸ್ನ ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾರೆ. ಮುನೀರ್ ಪಾಕಿಸ್ತಾನದ ISI ಮುಖ್ಯಸ್ಥನಾಗಿದ್ದಾಗ ಇರಾನ್ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಂಡಿದ್ದ. ಅಲ್ಲಿನ ರಾಜಕೀಯ ಆಡಳಿತದ ಜೊತೆಗೆ ಅಲ್ಲಿನ ಸೇನಾ ಇಂಟೆಲಿಜೆನ್ಸ್ ಹಾಗೂ IRGC ಜೊತೆ ಕೂಡ ಮುನೀರ್ ಉತ್ತಮ ಬಾಂಧವ್ಯಗಳನ್ನು ಇಟ್ಟುಕೊಂಡಿದ್ದಾನೆ. ಈ ಹಿಂದೆ ಕುದ್ಸ್ ಫೋರ್ಸ್ನ ಮುಖ್ಯಸ್ಥ ಕಾಸಿಂ ಸುಲೇಮಾನಿ ಹಾಗೆ ಮೊನ್ನೆ ಹತನಾದ ಹುಸೇನ್ ಸಲಾಮಿ ಸೇರಿದ ಹಾಗೆ ಸಾಕಷ್ಟು IRGCಯ ಮುಖ್ಯಸ್ಥರ ಜೊತೆ ಆಸಿಮ್ ಮುನೀರ್ನ ಬಾಂಧವ್ಯಗಳು ಗಟ್ಟಿಯಾಗಿದ್ವು. ಹಾಗೆ ಆತ ಈಗ ಅಮೆರಿಕಾಗೆ ಏನೇ ಸಹಾಯ ಮಾಡೋ ಥರ ತೋರಿಸ್ಕೊಳ್ತಾ ಇದ್ರೂ ಕೂಡ ಇರಾನಿನ ಹಿತವನ್ನು ಕಾಪಾಡೋ ಕೆಲಸವನ್ನೇ ಮುನೀರ್ ಮಾಡ್ತಾನೆ. ಇರಾನ್ ಪಾಕಿಸ್ತಾನದ ನೆರೆ ದೇಶ, ಅವರ ಜೊತೆಗಿನ ಸಂಬಂಧಗಳನ್ನು ಪಾಕ್ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಗ ಸಂಧಾನ, ಮಾತುಕತೆ ಇವೆಲ್ಲವುಗಳ ಮೂಲಕ ಇರಾನ್ಗೆ ಒಂದಷ್ಟು ಸುಧಾರಿಸಿಕೊಳ್ಳೋದಕ್ಕೆ ಸಮಯಾವಕಾಶವನ್ನು ಕೊಡೋ ಕೆಲಸ ನಡೀತಿದೆಯೇ ಹೊರತು ಈ ಮಾತುಕತೆಗಳಿಂದ ಏನೂ ಆಗೋದಿಲ್ಲ. ಅಕಸ್ಮಾತ್ ನಾಳೆ ಇರಾನ್ನಲ್ಲಿ ರೆಜಿಮ್ ಬದಲಾದರೂ IRGC ಸಂಪೂರ್ಣವಾಗಿ ನಾಶ ಏನಾಗೋದಿಲ್ಲ. ಅದು ನಾಳೆ ಪಾಕಿಸ್ತಾನದಲ್ಲಿ ಯಾವ ಮಟ್ಟದ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು ಅನ್ನೋ ಐಡಿಯಾ ಪಾಕಿಸ್ತಾನಕ್ಕಿದೆ. ಹಾಗೆ ಶಿಯಾ ಮುಸ್ಲಿಮರ ಭಯ ಕೂಡ ಅವರಿಗಿದೆ. ಹೀಗಾಗಿ ಪಾಕ್ ಅಮೆರಿಕಾದ ಮಿತ್ರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕಾದ ಇಂಟೆಲಿಜೆನ್ಸ್ ವರದಿಗಳು ಹೇಳ್ತಾ ಇವೆ. ಇನ್ನು ಫಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಬಿಲ್ ರುಗಿಯೋ ಅಮೆರಿಕಾದ ಆಫ್ಘನ್ ಆಪರೇಷನ್ ಸಮಯದಲ್ಲಿ ಪಾಕಿಸ್ತಾನ ಮಾಡಿದ ದ್ರೋಹಗಳನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಅಮೆರಿಕದ ಜೊತೆಗೂ ಇದ್ದು ಪಾಕಿಸ್ತಾನ ಒಸಾಮಾ ಬಿನ್ ಲ್ಯಾಡನ್ಗೆ ತನ್ನದೇ ನೆಲದಲ್ಲಿ ಆಶ್ರಯವನ್ನು ಕೊಟ್ಟಿತ್ತು, ಅಮೆರಿಕಾದಿಂದ ಲಾಭವನ್ನೂ ಮಾಡಿಕೊಳ್ತು, ಉಗ್ರರನ್ನು ಕಾಪಾಡೋ ಕೆಲಸವನ್ನು ಕೂಡ ಮಾಡ್ತು. ಈಗ ಇರಾನ್ ವಿಷಯದಲ್ಲಿ ಕೂಡ ಅವರು ಅಮೆರಿಕ ಜೊತೆ ಅದೇ ಹಳೆಯ ಆಟವನ್ನೇ ಕಟ್ತಾರೆ ಅನ್ನೋದು ಅಮೆರಿಕದ ಬಲಪಂಥೀಯ ಮಾಧ್ಯಮಗಳು ಹಾಗೂ ಅಲ್ಲಿನ ಡಿಫೆನ್ಸ್ ಮತ್ತು ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಗಳು ಕೊಡ್ತಾ ಇರೋ ಎಚ್ಚರಿಕೆ. ಗೆಳೆಯರೆ, ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾಕಿಸ್ತಾನದ ಜಪ ಅಲ್ಲಿನ ಸಾಕಷ್ಟು ಜನರನ್ನು ಆಶ್ಚರ್ಯ, ಆಘಾತ ಮತ್ತು ಅಸಹನೆಗೆ ಕೂಡ ಈಡು ಮಾಡ್ತಾ ಇದೆ. ಅಮೆರಿಕದ ಅಧ್ಯಕ್ಷರು ಮೈ ಫೇವರೆಟ್ ಫೀಲ್ಡ್ ಮಾರ್ಷಲ್ ಅಂತ ಕರೆಯೋದು, ಪಾಕಿಸ್ತಾನದ ಪ್ರಧಾನಿಯನ್ನು ಶಕ್ತಿಶಾಲಿ ಮನುಷ್ಯ ಅಂತ ಸಂಬೋಧಿಸೋದನ್ನು ಕೇಳ್ತಾ ಇದ್ದರೆ ಬಹಳಷ್ಟು ಜನಕ್ಕೆ ಎಲ್ಲಿಂದ ನಗಬೇಕೋ ಗೊತ್ತಾಗೋದಿಲ್ಲ. ಅಮೆರಿಕದ ಯಾವ ಅಧ್ಯಕ್ಷನೂ ಪಾಕಿಸ್ತಾನಕ್ಕೆ ಇಷ್ಟು ವರ್ಷ ಕೊಡದ ಮಹತ್ವವನ್ನು ಟ್ರಂಪ್ ಕೊಡ್ತಾ ಇರೋ ಹಾಗೆ ತೋರಿಸ್ತಾ ಇದ್ದಾರೆ. ಆಫ್ಕೋರ್ಸ್ ಇಷ್ಟು ವರ್ಷ ಅಮೆರಿಕ ಪಾಕಿಸ್ತಾನವನ್ನು ಬಳಸ್ಕೊಳ್ತು, ಹಾಗೆ ಪಾಕ್ ಕೂಡ ಅಮೆರಿಕಾನ ಬಳಕೆ ಮಾಡ್ತು. ಆದರೆ ಅಮೆರಿಕ ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿರಲಿಲ್ಲ. ಈಗ ಟ್ರಂಪ್ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅಮೆರಿಕಾಗೆ ಅಪಾಯವನ್ನು ತಂದೊಡ್ಡುತ್ತೆ ಅಂತ ಅಲ್ಲಿನ ಎಕ್ಸ್ಪರ್ಟ್ಸ್ ಅಧ್ಯಕ್ಷರನ್ನು ಎಚ್ಚರಿಸ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನ ತಾನು ಅಮೆರಿಕಾದ ಜೊತೆ ನಿಂತಿರೋದನ್ನು ತೋರಿಸ್ಕೊಳ್ತಾ, ಇರಾನ್ ಜೊತೆ ಮಾತುಕತೆಗಳನ್ನೂ ಮಾಡ್ತಾ, ಸೌದಿ ಅರೇಬಿಯಾಗೆ ನೆರವು ಕೊಡೋ ಭರವಸೆಯನ್ನೂ ಕೊಡ್ತಾ, ಜೊತೆಗೆ ಇಸ್ರೇಲ್ ವಿರುದ್ಧ ಬೆಂಕಿ ಕಾರೋ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದು ಪಾಕಿಸ್ತಾನದ ಡಬಲ್ ಗೇಮನ್ನು ತೋರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಪಾಕಿಸ್ತಾನ ಅಪಾಯವನ್ನು ತಂದೊಡ್ಡುತ್ತೆ ಅಂತ ಅಲ್ಲಿನ ಎಕ್ಸ್ಪರ್ಟ್ಸ್ ಅಧ್ಯಕ್ಷರನ್ನು ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಟ್ರಂಪ್ ಇಷ್ಟೊಂದು ಮಹತ್ವವನ್ನು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಪಾಕಿಸ್ತಾನ ಟ್ರಂಪ್ ಮಗನ ಜೊತೆ ಮಾಡಿಕೊಂಡ ಕ್ರಿಪ್ಟೋ ಡೀಲ್ಗಾಗಿ ಇದೆಲ್ಲ ಅಂತ ಕೆಲವರು ಹೇಳ್ತಾ ಇದ್ರೆ, ಮತ್ತೆ ಕೆಲವರು ಟ್ರಂಪ್ಗೆ ಪಾಕಿಸ್ತಾನ ಸಖತ್ತಾಗಿ ಬಟರಿಂಗ್ ಮಾಡ್ತಾ ಇದೆ, ಅಮೆರಿಕ ಅಧ್ಯಕ್ಷರನ್ನು ಹೊಗಳೋ ಮೂಲಕ ಮಂಕುಬೂದಿ ಏರ್ಚುತ್ತಾ ಇದೆ ಅಂತ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ. ಟ್ರಂಪ್ ತಮ್ಮ ಕುಟುಂಬದ ಲಾಭಕ್ಕೆ ಅಮೆರಿಕದ ಹಿತಾಸಕ್ತಿಗಳನ್ನು ಬಲಿ ಕೊಡದೇ ಇರಲಿ ಅನ್ನೋದು ಅಲ್ಲಿನ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ಗಳ ಒತ್ತಾಯ. ಇದೆಲ್ಲದರ ನಡುವೆ ಈಗ ನಡೆಯಲಿರುವ ಎರಡನೇ ಸುತ್ತಿನ ಮಾತುಕತೆಗಳು ಏನಾಗುತ್ತವೆ ಅನ್ನೋದನ್ನು ನೋಡಬೇಕಿದೆ. ಅದಾದ ಮರುಕ್ಷಣವೇ ಅಂದರೆ ಅಮೆರಿಕದ ಕದನ ವಿರಾಮದ ಗಡುವು ಬುಧವಾರ ಮುಗಿಯುತ್ತಲ್ಲ, ಅದಾದ ಮರುಕ್ಷಣವೇ ಇಸ್ರೇಲ್ ದಾಳಿಗೆ ಸಿದ್ಧ ಆಗಿಬಿಡುತ್ತಾ, ಕಾದು ನೋಡಬೇಕು. ಇದೆಲ್ಲದರ ನಡುವೆ ಈಗ ಮಂಗಳವಾರದ ಮಾತುಕತೆಗಳು ಏನಾಗುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಆ ಮಾತುಕತೆಗಳು ಸಫಲವಾದರೆ ಅಲ್ಲಿ ಒಂದು ಒಪ್ಪಂದಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಹಾಗಲ್ಲದೆ ಮಾತುಕತೆಗಳು ವಿಫಲ ಆದರೆ ಮರುಕ್ಷಣವೇ ಇಸ್ರೇಲ್ ದಾಳಿಗೆ ಸಿದ್ಧ ಆಗಿಬಿಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಈ ಮಧ್ಯೆ ಇರಾನಿನ ಗೋನ್ಬಾದ್ ಈ ಕೌಸ್ನಲ್ಲಿನ ಶಿಪ್ ಬಿಲ್ಡಿಂಗ್ ಫ್ಯಾಕ್ಟರಿಯೊಂದಕ್ಕೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬಿದ್ದಿದೆ. ಆ ಫ್ಯಾಕ್ಟರಿಯಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಾಗೂ ಹೊಗೆ ಆಕಾಶದೆತ್ತರಕ್ಕೆ ಏರಿದ್ದ ವಿಡಿಯೋಗಳು ಬರ್ತಾ ಇವೆ. ಇನ್ನೊಂದು ಕಡೆ ಭಾರತದ ಮತ್ತೊಂದು ಹಡಗು ದೇಶ್ ಗರಿಮಾ
ತನ್ನ 32 ನಾವಿಕರ ಜೊತೆ ತೈಲವನ್ನು ತುಂಬಿಕೊಂಡು ಹಾರ್ಮೋಜನ್ನು ದಾಟಿದೆ. ಮೊನ್ನೆ ಅಷ್ಟೇ ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದ್ದ ಇರಾನ್ ಈಗ ದೇಶ ಗರಿಮಾಗೆ ಸ್ಟ್ರೈಟ್ ಆಫ್ ಹಾರ್ಮೋಜನ್ನು ಸುರಕ್ಷಿತವಾಗಿ ದಾಟೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ಹಡಗು ಭಾರತೀಯ ನೌಕಾಪಡೆಯ ರಕ್ಷಣೆಯಲ್ಲಿ ಭಾರತದ ಕಡೆಗೆ ಬರ್ತಾ ಇದೆ. ಇದರ ಜೊತೆ ಇನ್ನೂ ಸುಮಾರು 20,000ಕ್ಕೂ ಹೆಚ್ಚು ನಾನಾ ದೇಶಗಳ ನಾವಿಕರು, 106 ಹಡಗುಗಳು ಪರ್ಷಿಯನ್ ಗಲ್ಫ್ ಅಲ್ಲಿ ಸಿಕ್ಕಾಕೊಂಡಿವೆ. ಅವುಗಳಿಗೆ ಕೂಡ ಬೇಗ ಅಲ್ಲಿಂದ ಬಿಡುಗಡೆ ಸಿಗಬೇಕಿದೆ. ಜಾಗತಿಕ ತೈಲ ಮಾರ್ಗ ಬೇಗ ಸಂಚಾರಕ್ಕೆ ಮುಕ್ತಗೊಳ್ಳಬೇಕಿದೆ. ಇದು ಗೆಳೆಯರೆ ಅಮೆರಿಕ ಇರಾನ್ ಸಂಘರ್ಷದ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.